ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಿರುವಂತಹ ದೇವಸ್ಥಾನ ಬಂದುಬಿಟ್ಟು ಇದು ನಮಗೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಲ್ಲಿ ಬರುತ್ತೆ. ಈ ಸೋಮನಾಥೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಬಂದುಬಿಟ್ಟು ಪುರ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿನಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನದ ವಿಶೇಷತೆ ಏನು, ಈ ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂಥೇಳಿ ಈ ದೇವಸ್ಥಾನದ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಇದು ದೇವಸ್ಥಾನದ ಮುಂಭಾಗ. ಈ ದೇವಸ್ಥಾನ ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟೊಂದು ಪುರಾತನವಾದಂತಹ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಈ ಥರ 2 ಜಗಲಿ ಕಟ್ಟೆಗಳು ಕಾಣುತ್ತೆ. ಈ ಸೈಡ್ ಒಂದು, ನೆಕ್ಸ್ಟ್ ಈ ಕಡೆ ಒಂದು ಜಗಲಿ ಕಟ್ಟೆಗಳು ಕಾಣುತ್ತೆ. ಅಂದರೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಮನೆಗಳಲ್ಲಿ ಕೂಡ ಇದೇ ಥರ ಜಗಲಿ ಕಟ್ಟೆಗಳು ಕಾಣ್ತಾ ಇದ್ವು. ಅದೇ ಥರನೇ ಇಲ್ಲಿ ಕೂಡ ಈ ದೇವಸ್ಥಾನದಲ್ಲಿ ನಾವು ಕಾಣ್ಬೋದು. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ನವಗ್ರಹಗಳ ಒಂದು ಅಂದರೆ ನವಗ್ರಹಗಳ ಜೋಡಣೆನ ನಾವು ನೋಡಬಹುದು. ಇಲ್ಲಿ ಯಾವ ಥರ ಇದೆ ಅಂಥೇಳಿ. ಈ ದೇವಸ್ಥಾನ ತುಂಬ ಅಂದರೆ ತುಂಬ ಪುರಾತನವಾದಂತಹ ದೇವಸ್ಥಾನ. ಅಂದರೆ ಕಳಚುರಿಗಳ ಒಂದು ಆಳ್ವಿಕೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಅಭಿಪ್ರಾಯ ಪಡ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದು ಒಂದು ಕೋಟಿಲಿಂಗಗಳ ತಾಣ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ, ಇಲ್ಲಿ ಕೋಟಿಲಿಂಗಗಳ ತಾಣ ಅಂತ ಏನು ಕರಿತೀವಿ, ಅದಕ್ಕೂ ಕೂಡ ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಹೆಚ್ಚು ಲಿಂಗಗಳನ್ನ ನಾವಿಲ್ಲಿ ಕಾಣ್ಬೋದಂತೆ. ಬನ್ನಿ ದೇವಸ್ಥಾನ ಯಾವ ಥರ ಇದೆ ಅಂಥೇಳಿ. ದೇವಸ್ಥಾನ ಒಂದು ಮುಖ್ಯ ದ್ವಾರ ಬಾಗಿಲು ನೋಡಿ ಯಾವ ಥರ ಇದೆ. ತುಂಬ ಚಿಕ್ಕದಾಗಿದೆ. ನಾವು ಇಲ್ಲಿ ಕಂಪಲ್ಸರಿ ಬಾಗಿನೇ ಹೋಗಬೇಕು. ಇಲ್ಲಿ ನೋಡಿ, ಅಲ್ಲಿ ಒಬ್ಬರು ಬರ್ತಾ ಇದ್ದಾರೆ ನೋಡಿ, ಎಷ್ಟು ಬಾಗಿ ಬರ್ತಾ ಇದ್ದಾರೆ ಅಂಥೇಳಿ ನಿಮ್ಗೆ ಅರ್ಥ ಆಗ್ಬೋದು ಎಷ್ಟು ಕಿರಿದಾದಂಥ ಬಾಗಿಲಿದೆ ಅಂಥೇಳಿ. ದೇವಸ್ಥಾನದ ಸ್ವಲ್ಪ ಈ ಲಿಂಗಗಳ ಜೋಡಣೆ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಅಂದರೆ ನಾಗರ, ಹಾವು, ಅಂದರೆ ಹಾವುಗಳ ಒಂದು ಜೋಡಣೆ ಇಲ್ಲಿ ಕಾಣ್ಬೋದು. ಅದಾದಮೇಲೆ ಇಲ್ಲೊಂದು ವಿಗ್ರಹ ಕಾಣುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡಿ ಯಾವ ಥರ ಇದೆ ಅಂಥೇಳಿ. ಲಿಂಗಗಳು ಇಲ್ಲಿ ಕೋಟಿ ಲಿಂಗಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬನ್ನಿ ಲಿಂಗಗಳು ಯಾವ್ಯಾವ ರೀತಿ, ಇಲ್ಲಿನ ವಿಶೇಷವಾದಂಥ ಅಂದರೆ ಇಲ್ಲಿ ಈ ಒಂದು ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಯಾವ ಥರ ಇದೆ ಅಂಥೇಳಿ. ಇಲ್ಲಿ ಲಿಂಗಗಳ ಜೋಡಣೆ ಕೂಡ ವಿಶೇಷವಾಗಿದ್ದು, ಅಂದರೆ ಎಷ್ಟೊಂದು ಚಿಕ್ಕ ಚಿಕ್ಕ ಲಿಂಗಗಳನ್ನ ಇಲ್ಲಿ ಜೋಡಣೆ ಮಾಡಿದ್ದಾರೆ ಅಂಥೇಳಿ. ಅದಾದಮೇಲೆ ನೋಡಿ, ಅಂದರೆ ಅಲ್ಲೇ ದೇವಸ್ಥಾನದ ಆವರಣದಲ್ಲಿ ನಮಗೆ ಕಾಣುವಂತಹ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಇನ್ನೊಂದು ವಿಶೇಷನ ನೋಡಬಹುದು. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ಇನ್ನೊಂದು ವಿಶೇಷವನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇರೋಂಥ ವಿಗ್ರಹ ಬಂದುಬಿಟ್ಟು 4 ಕಡೆಯಲ್ಲೂ ಕೂಡ ನಿಮಗೆ ನಂದಿಯ ಮುಖವನ್ನು ಕಾಣುತ್ತೆ. ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಈಶ್ವರನ ಒಂದು ತಲೆ ಕಾಣುತ್ತೆ. ಅಂದರೆ ಈ ಥರ ಒಂದು ವಿಗ್ರಹವನ್ನು ನಾನು ಇದೇ ಫಸ್ಟು, ಅಂದರೆ ಇದೇ ಮೊದಲೇ ಬಾರಿಗೆ ನೋಡ್ತಾ ಇರೋದು. ಇಷ್ಟು ವಿಶೇಷವಾದಂತಹ ಕೆತ್ತನೆಯನ್ನು, ಇಷ್ಟು ವಿಶೇಷವಾದಂತಹ ಒಂದು ವಿಗ್ರಹವನ್ನು ನಾನು ಹೀಗೆ ನೋಡ್ತಾ ಇರೋದು. ಇಲ್ಲಿ ಒಂದೊಂದು ವಿಗ್ರಹ ಕೂಡ ಒಂದೊಂದು ವಿಶೇಷತೆಯನ್ನು ಒಳಗೊಂಡಿದೆ. ಅಂದರೆ ಇಲ್ಲಿ ಕೇವಲ ನಾವು ಕಾಮನ್ನಾಗಿ ಹೋಗಿ ಬಂದುಬಿಟ್ರೆ ಗೊತ್ತಾಗಲ್ಲ. ಅಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಅಂದರೆ ಅಲ್ಲಿನ ವಿಶೇಷತೆ ಏನಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಕೂಡ ತುಂಬ ಕಿರಿದಾದಂಥ ಬಾಗಿಲನ್ನೊಂದಿದೆ. ಅದಾದಮೇಲೆ ನಾವು ಇಲ್ಲಿ ಬಂದಾಗ ಇಲ್ಲಿ ನೋಡಿ ಲಿಂಗಗಳು ಯಾವ ಥರ ಕಾಣುತ್ತೆ ಅಂದರೆ ಒಂದೊಂದು ಲಿಂಗಗಳು ಕೂಡ ಒಂದೊಂದು ರೀತಿಯಲ್ಲಿದೆ. ಅಂದರೆ ಲಿಂಗಗಳು ಇಲ್ಲಿ ಏಕಲಿಂಗ, ಪಂಚಲಿಂಗ, ನವಗ್ರಹ ಲಿಂಗ, ಮತ್ಸ್ಯಲಿಂಗ, ಹೀಗೆ ಹಲವು ರೀತಿಯ ಲಿಂಗಗಳನ್ನ ಕಾಣ್ತೀವಿ. ಇಲ್ಲಿ ಕಾಣ್ತಾ ಇರುವಂತಹ ಒಂದು ಲಿಂಗದ ನೋಡಿ, ಇದು ಲಿಂಗದ ಆಕಾರದಲ್ಲೇ ಇದೆ. ಇದನ್ನು ಅರವಣಿಗೆ ತಟ್ಟೆ ಅಂಥೇಳಿ ಕರೀತಾರೆ. ಅಂದರೆ ಇಲ್ಲಿ 1 ಕೋಟಿಗೂ ಹೆಚ್ಚು ಲಿಂಗಗಳು ಇರೋದರಿಂದ, ಅಂದರೆ ತೀರ್ಥ ಅಥವಾ ಪ್ರಸಾದವನ್ನು ನಾವು ಎಲ್ಲ ಲಿಂಗಗಳಿಗೆ ಸಲ್ಲಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಈ ಒಂದು ಅರವಣಿಗೆ ತಟ್ಟೆಯಲ್ಲಿ ಅಂದರೆ ಪ್ರಸಾದನ ಅಥವಾ ತೀರ್ಥನ ಇಲ್ಲಿ ನಾವು ಇಟ್ಟು ಒಂದು ಸರ್ತಿ ಇದನ್ನು ತೀರ್ಸಿದ್ರೆ 1 ಕೋಟಿ ಲಿಂಗಗಳಿಗೆ ಸಮರ್ಪಣೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಅಥವಾ ನಂಬಿಕೆ ಇಲ್ಲಿನ ಜನರದು. ಅದಾದಮೇಲೆ ನಾವು ಗರ್ಭಗುಡಿ ಪ್ರವೇಶ ಮಾಡಿದಾಗ ಇಲ್ಲಿ ಇದು ನೆಲಮಾಳಿಗೆಯಲ್ಲಿ ಇರುವಂತಹ ದೇವಸ್ಥಾನ. ಅಂದರೆ ಕೆಳಗಡೆ ಭೂಮಿ ಒಳಗಡೆ ಹೋಗ್ಬೇಕು ನಾವು ಇದನ್ನು ನೋಡಬೇಕಂದ್ರೆ. ಅಂದರೆ ಹಂಗಾಗಿ ಇದು ತುಂಬ ಕತ್ತಲು, ಅಂದರೆ ಗವಿ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರೋದು ಒಂದು ಚಿಕ್ಕ ಬಾವಿ. ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಒಟ್ಟು 7 ಬಾವಿಗಳಿದೆ ಅಂಥೇಳಿ ಹೇಳ್ತಾರೆ. ನಾನು ಮತ್ತೆ ಮುಂದೆ ವಿಡಿಯೋದಲ್ಲಿ ಎಲ್ಲೆಲ್ಲಿ ಬಾವಿಗಳು ಕಾಣ್ತವೆ ನಾನು ತೋರಿಸ್ತೀನಿ. ಅದಾದಮೇಲೆ ನಾವು ಹೀಗೆ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ದೇವರ ಒಂದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಇದು ತುಂಬ ಎಷ್ಟು ಪುರಾತನವಾದಂತಹ ದೇವಸ್ಥಾನ ಅಂದರೆ ತುಂಬ ಪುರಾತನವಾದಂತಹ ದೇವಸ್ಥಾನ.
ಇಲ್ಲಿನ ಒಂದು ದೇವಸ್ಥಾನ ನೋಡ್ತಾ ಇದ್ದರೆ ನಾವು ತುಂಬ ಖುಷಿ ಪಡಬೇಕು. ಯಾಕಂದರೆ ಇಂಥ ಕೋಟಿ ಲಿಂಗಗಳ ತಾಣ ಅಂದರೆ ಸುಮ್ಮನೆ ಅಲ್ಲ. ಅದು ನಮ್ಮ ಕರ್ನಾಟಕದಲ್ಲಿರೋದು ಇನ್ನೂ ಹೆಮ್ಮೆ. ಇನ್ನು ಅದು ನಮ್ಮ ಒಂದು ಅಂದರೆ ನಾವು ಈ ಪುರ ಗ್ರಾಮದ ಸುತ್ತಮುತ್ತ ಇರೋದರಿಂದ ಇನ್ನೂ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮಗೆ ತುಂಬ ಹತ್ತಿರವಾದಂತಹ ದೇವಸ್ಥಾನ. ಸಾಕಷ್ಟು ಸಾರಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆದರೆ ಈ ದೇವಸ್ಥಾನನ ಸಂಪೂರ್ಣವಾಗಿ ನನಗೆ ನೋಡಲಿಕ್ಕೆ ಆಗೇ ಇಲ್ಲ. ಯಾಕಂದರೆ ಪ್ರತಿ ಸಲ ಬಂದಾಗಲೂ ನಾನು ಏನಾದರೂ ಒಂದು ಮಿಸ್ ಮಾಡ್ತಾನೆ ಇರ್ತೀನಿ. ಬಟ್ ಈ ಸಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ನೋಡಲೇಬೇಕು ಅಂತೇಳ್ಬಿಟ್ಟು ಬಂದಿದ್ದರೂ ಕೂಡ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನೋಡಿದ್ದೀನಿ. ಆದರೂ ಕೂಡ ಇನ್ನೂ ನೋಡೋದಿದೆ ಅಂತಲೇ ಹೇಳಿದರು. ಈಗ ಒಂದು ಸೋಮನಾಥೇಶ್ವರ ಒಂದು ವಿಗ್ರಹ ನಾವು ನೋಡಬಹುದು ಯಾವ ಥರ ಇದೆ ಅಂಥೇಳಿ. ಇಲ್ಲಿ ಗರ್ಭಗುಡಿ ಒಳಗೆ ಅಂದರೆ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ದರ್ಶನ ಮಾಡ್ತಾ ಇದ್ದೀವಿ ನಾವು. ಅದಾದಮೇಲೆ ಇಲ್ಲಿಂದ ದರ್ಶನ ತೊಗೊಂಡು ನಾವು ಅದೇ ದಾರಿಲಿ ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೋಡಬಹುದು ನಿಮಗಿಲ್ಲಿ ಲಿಂಗಗಳ ಜೋಡಣೆ ನಾನು ಆಲ್ರೆಡಿ ಹೇಳಿದಾಗೆ ತುಂಬ ವಿಶೇಷವಾಗಿದೆ ಇಲ್ಲಿ. ಅಂದರೆ ನಾರ್ಮಲಾಗಿ ಇನ್ನೊಂದು ಇಲ್ಲಿ ಲಿಂಗಗಳ ಒಂದು ಗರ್ಭಗುಡಿಯಲ್ಲಿ ಇರುವಂತಹ ಒಂದು ಲಿಂಗದ ಜೋಡಣೆ ಯಾವ ಥರ ಇದೆ ಅಂದರೆ, ನಾವು ಲಿಂಗನ ಸಾಮಾನ್ಯವಾಗಿ ನೋಡಿದಾಗ ಆ ಒಂದು ನೀರು ಹರವಣಿಗೆ ಅಥವಾ ಒಂದು ಲಿಂಗದ ಒಂದು ನೀರು ಹರಿಯುವಿಕೆ ಏನಾಗುತ್ತೆ ಬಲಭಾಗದಲ್ಲಿರುತ್ತೆ. ಆದರೆ ಈ ಒಂದು ಗರ್ಭಗುಡಿಯಲ್ಲಿರುವಂತಹ ಲಿಂಗಕ್ಕೆ ಎಡಭಾಗದಲ್ಲಿ ನೀರ ಹರವಣಿಗೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡ್ಬೋದು. ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಒಂದು ಲಿಂಗದಲ್ಲಿ ಎಷ್ಟೊಂದು ಲಿಂಗಗಳ ಜೋಡಣೆಯನ್ನು ಕಾಣುತ್ತೆ ಅಂಥೇಳಿ, ಯಾವ ರೀತಿಯಾಗಿದೆ ಅಂಥೇಳಿ ನೋಡ್ಬೋದು. ದೇವಸ್ಥಾನ ಇಲ್ಲಿ ಅಂದರೆ ಕಾರ್ತಿಕ್ ಮಾಸದಲ್ಲಿ, ಶಿವರಾತ್ರಿಲಿ, ಅದಾದಮೇಲೆ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾದಂತಹ ಪೂಜೆಗಳು ನಡೀತವೆ. ಅಷ್ಟೇ ಅಲ್ಲದೆ ಇಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಹಳ್ಳಿ ಜನರು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಕೂಡ ಈ ದೇವಸ್ಥಾನದಲ್ಲಿ ಮಾಡ್ತಾರೆ. ಅಂದರೆ ಜವಳ ಆಗಿರ್ಬೋದು, ಅಂದರೆ ತೊಟ್ಲು, ಈ ಥರ ಏನಾದರೂ ಕಾರ್ಯಕ್ರಮಗಳನ್ನ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಈ ದೇವಸ್ಥಾನದಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂಥೇಳಿ. ಇದು ಕೂಡ ಒಂದು ಬಾವಿನೇ. ಅಂದರೆ ದೇವಸ್ಥಾನದಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 7 ಬಾವಿಗಳಿದೆ. ಇನ್ನೂ ಈ ದೇವಸ್ಥಾನದಲ್ಲಿ ನೋಡುವಂತಹ ಒಂದಿಷ್ಟು ಗಳನ್ನ ಮಿಸ್ ಮಾಡಿದ್ದೀವಿ ಅಂತಲೇ ಹೇಳಿದರು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಮಂಟಪ ದೇವಸ್ಥಾನ ತುಂಬ ಅಂದರೆ ತುಂಬ ಏನು ಎತ್ತರದಲ್ಲಿಲ್ಲ. ಈ ದೇವಸ್ಥಾನ ತುಂಬ ನೆಲಮಾಳಿಗೆಯಲ್ಲಿ ಇರೋದ್ರಿಂದ ನಮಗೆ ತುಂಬ ಎತ್ತರ ಕಡಿಮೆ ಅಂತ ಅನಿಸುತ್ತೆ ಈ ದೇವಸ್ಥಾನ. ನಾವು ಹಾಗೆ ನೋಡ್ತಾ ಹೋದಾಗೆಲ್ಲ ನೋಡಿ ಇಲ್ಲಿ ಮುಂದೆ ಯಾವ ಥರ ಇದೆ ಅಂದರೆ, ಇದನ್ನು ಅಂದರೆ ಇಲ್ಲಿ ಬಂದು ನೋಡಬೇಕಂದ್ರೆ ಅಂದರೆ ಪುಣ್ಯ ಮಾಡಿದಂಥ ಮನುಷ್ಯನಿಗೆ ಮಾತ್ರ ಸಾಧ್ಯ ಅಂತೆ. ಯಾಕಂದರೆ ಇಲ್ಲಿನ ಸ್ಥಳೀಯರು ಹೇಳ್ತಾರೆ, ಅಂದರೆ ಅಷ್ಟು ಪುಣ್ಯ ಮಾಡಿದರೆ ಮಾತ್ರ ಈ ಸ್ಥಳಕ್ಕೆ ಬರೋಕ್ಕೆ ಸಾಧ್ಯ ಅಂತೆ. ಯಾರಾದರೂ ನೀವು ಹಂಪಿ ಅಥವಾ ಕೊಪ್ಪಳ, ಈ ಗಂಗಾವತಿ ಈ ಸೈಡ್ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬಂದೋಗಿ. ಯಾಕಂದರೆ ಅಷ್ಟು ಅದ್ಭುತವಾದಂತಹ ದೇವಸ್ಥಾನ ಇದು. ಗಂಗಾವತಿಯಿಂದ ಕೂಡ ತುಂಬ ಹತ್ತಿರ ಇದೆ. ನಿಮಗೆ ಅಂದರೆ ಬಸ್ಸಿನ ವ್ಯವಸ್ಥೆ ಕೂಡ ಅಂದರೆ ಇರುತ್ತೆ. ಆರಾಮಾಗಿ ಬಂದು ಹೋಗ್ಬೋದು. ಅಂದರೆ ಈ ಥರ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೂ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಅದ್ಭುತವಾದಂತಹ ದೇವಸ್ಥಾನ ನೋಡಿದ್ವಿ ಅನ್ನೋ ಸಮಾಧಾನವೂ ಇರುತ್ತೆ. ಬನ್ನಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂದರೆ, ಒಂದೊಂದು ಲಿಂಗಗಳು ಕೂಡ ಎಷ್ಟು 1 ಕೋಟಿ ಲಿಂಗಗಳಿಗೂ ಅಂದರೆ ಒಂದು ಲಿಂಗದ ಜೋಡಣೆಯಲ್ಲಿ ಎಷ್ಟು ಲಿಂಗಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ನೋಡಿ. ಅಂದರೆ ಈ ಥರ ಲಿಂಗಗಳನ್ನ ಲೆಕ್ಕ ಹಾಕಿದರೆ 1 ಕೋಟಿಗೂ ಹೆಚ್ಚು ಲಿಂಗಗಳನ್ನ ಇಲ್ಲಿ ನೋಡ್ಬೋದಂತೆ. ಇನ್ನೊಂದು ಇಲ್ಲಿ ವಿಶೇಷತೆ ನೋಡಿ, ಈ ಒಂದು ವಿಗ್ರಹನ ನೀವು ಗಮನಿಸೋದಾದರೆ ಇಲ್ಲಿ 4 ಕಡೆಗಳಲ್ಲಿ ನಂದಿಯ ಒಂದು ವಿಗ್ರಹ ಮತ್ತು ಅದಾದಮೇಲೆ ನತ್ತಿಯ ಮೇಲೆ ಕೂಡ ಒಂದು ವಿಗ್ರಹನ ಕಾಣ್ಬೋದು. ಈ ಥರ ವಿಗ್ರಹಗಳನ್ನ ನಾನು ಎಲ್ಲೂ ನೋಡಿಲ್ಲ ನಿಜವಾಗ್ಲೂ. ಎಷ್ಟು ಅದ್ಭುತವಾದಂತಹ ವಿಗ್ರಹ ಅಂತಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ವಿಶೇಷವಾದಂತಹ ಒಂದು ಮಾನ್ಯತೆಯನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ನೋಡಿ ಇಲ್ಲಿ ಅಂದರೆ ಪ್ರತಿಯೊಂದು ವಿಗ್ರಹಗಳು ಕೂಡ ತುಂಬ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ. ಅವುಗಳ ಬಗ್ಗೆ ವರ್ಣನೆ ಮಾಡೋದಕ್ಕೆ ಪದಗಳೇ ಸಾಲಲ್ಲ. ಯಾಕಂದರೆ ಅಷ್ಟು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಇಲ್ಲಿ ನೋಡಿ ಅಂದರೆ ಲಿಂಗ ಯಾವ ರೀತಿ ಇದೆ ಅಂತೇಳಿ 4 ಕಡೆಗಳು ಅಂದರೆ ಈ ಒಂದು ಲಿಂಗ ಒಂದು ಚಕ್ರದ ಆಕಾರದಲ್ಲಿದೆ. ಅದಾದಮೇಲೆ ಇಲ್ಲಿ ಆನೆ ಮೇಲೆ ಒಂದು ಇದಿರ್ಬೋದು. ಅಂದರೆ ಒಂದಕ್ಕಿಂತ ಒಂದು ಅದ್ಭುತವಾದಂಥ ಯಾವುದನ್ನು ಹೊಗಳ್ಬೇಕೋ ಯಾವುದನ್ನು ಬಿಡಬೇಕೋ ಅಷ್ಟು ಅರ್ಥನೇ ಆಗಲ್ಲ. ಆ ದೇವಸ್ಥಾನ ನೋಡಿದ ನನಗೆ ಆ ರೀತಿ ದಿಗ್ಭ್ರಮೆ ಆಗ್ಬಿಡ್ತು. ಅಷ್ಟು ಅದ್ಭುತವಾದಂತಹ ದೇವಸ್ಥಾನ. ಬನ್ನಿ ಹಾಗೆ ಮುಂದೆ ಹೋದಾಗ ಈ ಥರ ಎಲ್ಲ ಮಂಟಪಗಳು ಕಾಣುತ್ತೆ. ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ, ಒಂದಕ್ಕಿಂತ ಒಂದೊಂದು ಅಂದರೆ
ಅದಾದಮೇಲೆ ಮತ್ತೊಂದು ಅಂದರೆ ನಾವು ಹೋಗ್ತಾ ಇದ್ದಂಗೆ ಯಾವ ಕಡೆ ಹೋಗ್ತಾ ಇದ್ದೀವಿ ಯಾವ ಕಡೆ ಬರ್ತಾ ಇದ್ದೀವಿ ಅಂತಲೂ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಈ ದೇವಸ್ಥಾನ. ಅಂದರೆ ನೋಡೋದಕ್ಕೆ ದೇವಸ್ಥಾನ ತುಂಬ ಚಿಕ್ಕದನ್ಸುತ್ತೆ, ಬಟ್ ಒಳಗಡೆ ಹೋಗ್ತಾ ಇದ್ದಾಗೆ ಯಾವ ದಾರಿಲಿ ಹೋಗ್ತಾ ಇದ್ದೀವಿ ಯಾವ ದಾರಿಲಿ ಬರ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ. ಇನ್ನು ಈ ದೇವಸ್ಥಾನ ಇನ್ನೂ ಸ್ವಚ್ಛವಾಗಿ ಕೂಡ ನಾವು ಇಟ್ಕೋಬೋದು. ಅಂದರೆ ಆವತ್ತು ನಾವು ಹೋದಾಗ ಶ್ರಾವಣ ಮಾಸದಲ್ಲಿ ನಾವು ಹೋಗಿರೋದು. ಶ್ರಾವಣ ಮಾಸದಲ್ಲಿ ಜಾತ್ರೆ ಸಂದರ್ಭ ಅನಿಸುತ್ತೆ. ಹಂಗಾಗಿ ಆಲ್ರೆಡಿ ಅಲ್ಲಿ ಪೇಂಟ್ ಹಾಕ್ತಾಯಿದ್ರು, ಅಂದರೆ ಸುಣ್ಣ ಬಡಿತಾಯಿದ್ರು. ಹಂಗಾಗಿ ಅಲ್ಲಲ್ಲೇ ಎಲ್ಲ ಸುಣ್ಣಗಳು ಬಿದ್ದಿದೆ, ಹಂಗಾಗಿ ನೀಟಾಗಿ ಕಾಣ್ತಾ ಇಲ್ಲ. ಇನ್ನೂ ಇದನ್ನು ನೀಟಾಗಿ ತೊಳೆದು ದೇವಸ್ಥಾನ ನೀಟಾಗಿ ಇಟ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುವಂಥ, ಅಂದರೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ನೀವು ನೋಡ್ಬೋದು ಎಲ್ಲ ಕಡೆ ಸುಣ್ಣ ಬಿದ್ದಿದೆ. ಅಂದರೆ ಅಷ್ಟು ಅದರ ಅಂದರೆ ಅದು ನಾವು ನೋಡಲಿಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ ಯಾವ ಥರ ಇದೆ ಅಂತೇಳ್ಬಿಟ್ಟು. ಆದರೆ ತುಂಬ ಅದ್ಭುತವಾದದ್ದು ದೇವಸ್ಥಾನ. ನೀವು ಯಾವತ್ತಾದರೂ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಖಂಡಿತ ಒಂದು ಸತಿ ಬಂದೋಗಿ. ನಾನು ಈ ದೇವಸ್ಥಾನಕ್ಕೆ ಇದು 3ನೇ ಸಾರಿ ಆದರೂ ಕೂಡ ಈಗಲೂ ಕೂಡ ಇನ್ನೂ ನೋಡುವಂತಹ ಒಂದಷ್ಟು ಸ್ಥಳಗಳನ್ನ ಮತ್ತೆ ಮಿಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ಸಾರಿ ಹೋದರೂ ಕೂಡ ಇನ್ನೂ ಇದೆ ಅಂತಲೇ ಹೇಳ್ತಾರೆ, ಪೂರ್ಣವಾಗಿ ನೋಡೋಕ್ಕೆ ಆಗಿಲ್ಲ ನನಗೆ. ನೀವೇನಾದರೂ ಹೋದರೆ ತುಂಬ ನಿಧಾನವಾಗಿ ಹೋಗಿ, ನಿಧಾನವಾಗಿ ಎಲ್ಲ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಒಂದಿನದಲ್ಲಿ ಆರಾಮಾಗಿ ಹೋಗಿ ಬರೋವಂಥ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿನ ಒಂದೊಂದು ವಿಗ್ರಹ ಕೂಡ ಒಂದೊಂದು ರೀತಿಯ ತನ್ನದೇ ಆದಂಥ ವಿಶೇಷತೆಯನ್ನು ತೋರುತ್ತೆ. ಈ ದೇವಸ್ಥಾನ ಕೂಡ ಒಂದು ವಿಶೇಷತೆಗಳ ಆಗರ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಅದ್ಭುತವಾದಂಥ ವಿಗ್ರಹಗಳಾಗಿರ್ಬೋದು, ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ತುಂಬ ಸರಳವಾದಂಥ ದೇವಸ್ಥಾನ, ಅಷ್ಟು ಅದ್ಭುತವಾಗಿದೆ. ಯಾರಾದರೂ ನಿಮಗೆ ಬರಬೇಕಂತ ಅನಿಸಿದರೆ ಖಂಡಿತ ಬನ್ನಿ. ಭಾಳ ಸುಂದರವಾದಂಥ ದೇವಸ್ಥಾನ. ಇಂಥ ದೇವಸ್ಥಾನಗಳು ಸಿಗೋದು ಕೂಡ ಅಪರೂಪ, ನಮಗೆ ನೋಡಲಿಕ್ಕೂ ಕೂಡ ಸಿಗಲ್ಲ. ಯಾಕಂದರೆ ಈ ಒಂದು ಕಾಲದಲ್ಲಿ ಆಗಿನ ಕಾಲದ ಒಂದು ದೇವಸ್ಥಾನ ನೋಡೋಕ್ಕೂ ಪುಣ್ಯ ಮಾಡಿರ್ಬೇಕು ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇದೇ ಥರ ಸಾಕಷ್ಟು ಲಿಂಗಗಳನ್ನ ನಾವು ನೋಡ್ತಾ ಹೋಗಬಹುದು. ಒಂದೊಂದು ಇಲ್ಲಿ ನೋಡಿ ಯಾವ ಥರ ಇದೆ ಅಂಥೇಳಿ. ಇಲ್ಲಿ ಅಂದರೆ ಒಂದೊಂದು ಲಿಂಗಗಳನ್ನ ನೋಡ್ತಾ ಹೋದಾಗಲೇ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಇಷ್ಟು ಲಿಂಗಗಳಿದ್ದರೂ ಕೂಡ ನೋಡೋದಕ್ಕೆ ಎಲ್ಲ ಲಿಂಗಗಳು ಒಂದೇ ಥರ ಅಂತ ಅನಿಸುತ್ತೆ. ಬಟ್ ಆದರೆ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ಒಂದು ಲಿಂಗದಲ್ಲಿ ಸುಮಾರು 1000 ಲಿಂಗಗಳು ಇರ್ಬೋದು. ಯಾಕಂದರೆ ಅಷ್ಟು ಚಿಕ್ಕ ಚಿಕ್ಕ ಲಿಂಗಗಳನ್ನ ಕೆತ್ತನೆ ಮಾಡಿದ್ದಾರೆ ಅಲ್ಲಿ. ನೋಡೋದಕ್ಕೆ ಎಲ್ಲ ಕೂಡ ಲಿಂಗಗಳು ಒಂದೇ ಥರ ಅಂತ ಅನಿಸಿದ್ರು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಅಂದರೆ ಸಣ್ಣ ಸಣ್ಣ ಒಂದು ಚೇಂಜಸ್ನ ಒಂದಕ್ಕಿಂತ ಒಂದು ಬದಲಾವಣೆ ಮಾಡಿ ಇಲ್ಲಿ ಲಿಂಗಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಕಾಣುತ್ತೆ. ನೋಡಿ ಯಾವ ಥರ ಇದೆ ಅಂಥೇಳಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ, ಒಂದೇ ಒಂದು ಲಿಂಗದಲ್ಲಿ ಎಷ್ಟೊಂದು ಲಿಂಗಗಳ ಕೆತ್ತನೆಯನ್ನು ಮಾಡಿದ್ದಾರೆ ಅಂಥೇಳಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ಒಂದು ಲಿಂಗ ನೋಡ್ತಾ ಇದ್ದರೆ ಮುತ್ತುಗಳ ಜೋಡಣೆ ಮಾಡಿರೋ ರೀತಿಯಲ್ಲಿ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿದೆ ನೋಡಿ. ಎಷ್ಟು ಅಂದರೆ ಈ ದೇವಸ್ಥಾನ ಎಲ್ಲ ಕಡೆ ಕೂಡ ಎಲ್ಲ ಬಾಗಿಲುಗಳಲ್ಲಿ ನಾವು ಬಾಗ್ಕೊಂಡೇ ಹೋಗಬೇಕು. ಅಷ್ಟು ಅಂದರೆ ಅಷ್ಟು ಎತ್ತರ ಕಮ್ಮಿ ಈ ದೇವಸ್ಥಾನ. ಅದಾದಮೇಲೆ ಇಲ್ಲಿ ನೋಡಿ, ನಾವು ಎಲ್ಲಿ ಹೋಗ್ತಾ ಇದ್ದೀವೋ ಎಲ್ಲಿ ಬರ್ತಾ ಇದ್ದೀವೋ ಅಂದರೆ ಎಲ್ಲ ಕಡೆ ನೋಡೋಕ್ಕೆ ಒಂದೇ ಥರ ಅನಿಸಿದ್ರು ಕೂಡ ಆದರೆ ಎಲ್ಲ ಕಡೆಯೂ ಬೇರೆ ಬೇರೆ ವಿಗ್ರಹಗಳನ್ನೇ ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಿಮಗೆ ಅಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವ. ಈ ಒಂದು ಲಿಂಗಗಳ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಈ ಒಂದು ಲಿಂಗನ ಬಗ್ಗೆ ನಾನು ಹೇಳಲೇಬೇಕು. ಇಲ್ಲಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಈ ಒಂದು ಲಿಂಗದಲ್ಲಿ ಪ್ರತಿಯೊಂದು ಲಿಂಗಕ್ಕೂ ಮೂಗು, ಬಾಯಿ, ಕಣ್ಣು ಆ ರೀತಿ ಎಲ್ಲ ಅಂದರೆ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಈ ಥರ ಲಿಂಗನೂ ಕೂಡ ಇದೇ ಮೊದಲೇ ಬಾರಿಗೆ ಈ ಥರ ನಾನು ನೋಡ್ತಾ ಇರೋದು. ಅದನ್ನು ನೋಡಿದ ನನಗೆ ತುಂಬ ಖುಷಿ ಅನಿಸಿತ್ತು. ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅದಾದಮೇಲೆ ಈ ಕಡೆ ನೋಡಿ, ಒಂದು ದಿನಕ್ಕೆ ಈ ದೇವಸ್ಥಾನ ಸಂಪೂರ್ಣವಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಷ್ಟು ಸೂಕ್ಷ್ಮವಾಗಿ ನೋಡೋರಿಗೆ ನಿಜವಾಗ್ಲೂ ಸಮಯ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಎಷ್ಟು ನೋಡಿದರೂ ಕಡಿಮೆ. ಇಲ್ಲೊಂದು ಬಾವಿ ಇದೆ. ಅದಾದಮೇಲೆ ಈ ಥರ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ.
ಲಿಂಗಗಳ ಜೋಡಣೆ ಯಾವ ಥರ ಇದೆ. ಇಲ್ಲಿ ಚಿಕ್ಕ ಚಿಕ್ಕ ಲಿಂಗಗಳಿದೆ. ಅಂದರೆ ದೇವಸ್ಥಾನದ ಈ ವಿಡಿಯೋ ಲೆಂದಿ ಆಗ್ಬೋದು, ಬಟ್ ಆದರೆ ದೇವಸ್ಥಾನದ ಒಂದು ಸಂಪೂರ್ಣವಾಗಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ ತೋರಿಸೋ ಉದ್ದೇಶದಿಂದ ನಾನು ಅಂದರೆ ಒಂದಿಷ್ಟು ದೊಡ್ಡ ವಿಡಿಯೋನೇ ಮಾಡ್ಕೊಂಡಿದ್ದೀನಿ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೋಮನಾಥ ಅಥವಾ ಸೋಮನಾಥೇಶ್ವರ ದೇವಸ್ಥಾನ ಇದು. ಇಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಲಿಂಗಗಳಿದೆ, ಕಾಣ್ಬೋದು. ಆದರೆ ಈ ದೇವಸ್ಥಾನನ ಇನ್ನೂ ಕೂಡ ನಾವು ಅಂದರೆ ನೀಟಾಗಿ ಇಟ್ಕೋಬೋದು, ಇನ್ನೂ ಇಂಪ್ರೂವ್ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇನ್ನೂ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಕೋಬಹುದು. ಮುಂದೆ ಇಂಥ ದೇವಸ್ಥಾನಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವೋ ಇಲ್ಲ ಗೊತ್ತಿಲ್ಲ, ಬಟ್ ಆದಷ್ಟು ಈ ಥರ ದೇವಸ್ಥಾನಗಳು ಒಂದು ಸಂರಕ್ಷಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತ ನನ್ನ ಅನಿಸಿಕೆ. ಅದಾದಮೇಲೆ ಬನ್ನಿ, ಇನ್ನು ನಿಮಗೆ ಇಲ್ಲೊಂದು ವಿಗ್ರಹ ಕಾಣುತ್ತೆ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅಂದರೆ ಯಾವುದು ಒಂದೇ ರೀತಿ ನೋಡೋದಕ್ಕೆ ಒಂದೇ ಥರ ಅಂತ ಅನಿಸಿದ್ರು, ಅಂದರೆ ನೋಡೋದಕ್ಕೆ ಒಂದೇ ರೀತಿಯಾಗಿ ಕಾಣ್ತವೆ, ಬಟ್ ಆದರೆ ಒಂದೇ ರೀತಿಯಾಗಿ ಇಲ್ಲ. ನೋಡಿ ಇಲ್ಲಿಂದ ನಾವು ಅಲ್ಲಿವರೆಗೂ ಲಿಂಗಗಳ ಜೋಡಣೆ ಯಾವ ಥರ ಇದೆ ಅಂತೇಳಿ. ಮಧ್ಯಕ್ಕೂ ಲಿಂಗಗಳಿದೆ. ಎಲ್ಲಿ ನೋಡಿದರೂ ನಮಗೆ ಕಣ್ಣು ಎಲ್ಲಿ ಹಾಯಿಸಿದರೂ ಕೂಡ ಈ ಲಿಂಗಗಳ ಜೋಡಣೆನೇ ಕಾಣುತ್ತೆ. ನೋಡಲಿಕ್ಕೆ ಈ ದೇವಸ್ಥಾನ ಎಷ್ಟು ಚಿಕ್ಕದು ಅನಿಸಿದ್ರು ತುಂಬ ದೊಡ್ಡದಾಗಿದೆ. ಈ ಒಂದು ಕಂಬದ ವಿಶೇಷತೆ ನಾನು ಹೇಳಲೇಬೇಕು. ಈಗ ಈ ಕಂಬನ ಈ ರೀತಿ ನಲ್ಗಿಸಿದ್ದಾರೆ, ಬಟ್ ಆದರೆ ಮೊದಲು ಈ ಕಂಬನ ಅಂದರೆ ಈ ಕಂಬ ನಿಲ್ಲಿಸಿದ್ರಂತೆ. ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಅದ್ರ ಪಕ್ಕದಲ್ಲೇ ಅದ್ರ ಮೇಲೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಈ ಕಂಬನ ನಿಲ್ಲಿಸಿದ್ರಂತೆ. ಈ ಕಂಬ ಏನಂದರೆ ಆಗಿನ ಕಾಲದಲ್ಲಿ ಒಂದು ಸಮಯದ ಗಂಟೆ ಅಂತ. ಅಂದರೆ ಈ ಒಂದು ಕಂಬದ ನೆರಳಿಂದ ಇಷ್ಟು ಸಮಯ ಆಗಿದೆ ಅಂತೇಳ್ಬಿಟ್ಟು ಆವಾಗಿನ ಜನ ಅಂದಾಜು ಮಾಡ್ತಾ ಇದ್ರಂತೆ. ಆಗ ನೋಡಿ, ಆ ಒಂದು ಕಂಬದ ನೆರಳಿಂದನೇ ಜನಗಳು ತಮ್ಮ ಒಂದು ಸಮಯದ ಯಾವ ರೀತಿ ಅಂದಾಜು ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಕೆಲವೊಂದು ವಿಗ್ರಹಗಳು ನನಗೆ ಯಾವುದು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ದೀನಿ, ಯಾರಿಗಾದ್ರೂ ಅರ್ಥ ಆಗಬಹುದಾ ಅಂತೇಳಿ. ಅಷ್ಟು ಈ ಒಂದು ವಿಗ್ರಹಗಳು ನೋಡ್ತಾ ಇದ್ರೇ ಅರ್ಥ ಆಗ್ಬೋದು ನಿಮಗೆ ಎಷ್ಟು ಪುರಾತನವಾದಂತಹ ದೇವಸ್ಥಾನ ಇದು ಅಂತೇಳಿ. ಇನ್ನು ಇಲ್ಲಿ ಅಂದರೆ ಇಲ್ಲೊಂದು ಫಲಕ ಇದೆ. ಅಂದರೆ ಕಲ್ಲಿನ ಫಲಕದ ಮೇಲೆ ಏನೋ ಬರೆದಿದ್ದಾರೆ, ಬಟ್ ಯಾವ ಭಾಷೆ ಅಂತಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಹಾಗೆ ಸುಮ್ಮನೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ, ಏನಾದರೂ ಬರ್ಸಿದ್ದಾರೇನೋ ಅಂತೇಳಿ. ಅದಾದಮೇಲೆ ಬನ್ನಿ, ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿ 3 ಕಲ್ಲಿನ ಮಂಚ ಅಂತೇಳಿ. ಇಲ್ಲಿ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತೇಳಿ. ಈ ಮಂಚ ಯಾವ ರೀತಿ ಇದೆ, ಸೋಮನಾಥೇಶ್ವರ ದೇವಸ್ಥಾನದ ಒಂದು 3 ಕಲ್ಲಿನ ಮಂಚ. ಇದು ಕೂಡ ಒಂದು ವಿಶೇಷವಾದಂಥ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ 3 ಕಲ್ಲಿನ ಮಂಚ ಯಾವ ಥರ ಇದೆ ಅಂತೇಳಿ. ಇನ್ನೊಂದು ಇಲ್ಲಿ ಈ 3 ಕಾಲಿನ ಮಂಚದ ಮೇಲೆ ಒಂದು ಲಿಂಗು ಕಾಣುತ್ತಲ್ವ. ಈ ಲಿಂಗು ನೋಡೋದಕ್ಕೆ ಕಲ್ಲಿನ ಥರ ಅನಿಸುತ್ತೆ, ಬಟ್ ಅದು ಹೆಂಗಂದರೆ ನಾವು ಡೈರೆಕ್ಟಾಗಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ, ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಲ್ಲ. ಅದು ಗಾಜಿನ ಥರ ಇದೆ ಆ ಲಿಂಗು. ಅದು ಕಲ್ಲಿಂದು ಅಥವಾ ಏನೋ ಗೊತ್ತಿಲ್ಲ, ಬಟ್ ಆದರೆ ನೋಡೋದಕ್ಕೆ ಅಂದರೆ ಪಾರದರ್ಶಕವಾದಂಥ ಲಿಂಗು ಇಲ್ಲಿ ಕಾಣ್ತಾ ಇರೋದು. ನೋಡ್ಬೋದು ಯಾವ ಥರ ಇದೆ ಅಂತೆ. ಇಲ್ಲಿನ ಕೆತ್ತನೆಗಳು ಸೂಕ್ಷ್ಮವಾಗಿ ಗಮನಿಸಿದರೆ ಅವುಗಳ ಒಂದು ಅರ್ಥ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಅದು ಕಲ್ಲಿಂದೆ ಅಂತ ಅನಿಸುತ್ತೆ, ಬಟ್ ಆದರೆ ಅದು ಅಲ್ಲಿನ ಲಿಂಗ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಇಲ್ಲಿ ಕಾಣ್ತಿರೋ ಒಂದು ಕಂಬ ಬಂದ್ಬಿಟ್ಟು ದೀಪ ಇಡೋಕೆ ಏನಾದರೂ ಮಾಡಿರ್ಬೋದು ಅಂತ ಅನಿಸುತ್ತೆ. ಇಲ್ಲಿ ಕೂಡ ಒಂದು ಫಲಕ ಇದೆ. ಇಲ್ಲಿ ಕೂಡ ದೇವಸ್ಥಾನದ ಬಗ್ಗೆ ಯಾವುದೋ ಒಂದು ಮಾಹಿತಿನ ಬರೆದಿದ್ದಾರೆ. ಅದರಿಂದ ಸ್ವಲ್ಪ ನಾವು ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಅದನ್ನು ನೋಡಿಕೊಂಡು ನಾವು ಮುಂದೆ ಹೋದರೆ ಇಲ್ಲಿ ದೇವಸ್ಥಾನದ ನೆಲಮಾಳಿಗೆಯಿಂದ ಸ್ವಲ್ಪ ಮೇಲೆ ಹೋದರೆ ಇಲ್ಲೊಂದು ಮತ್ತೆ ದೇವಸ್ಥಾನ ಕಾಣುತ್ತೆ. ಇಲ್ಲಿ ಕೂಡ ಒಂದು ನಾವು ವಿಗ್ರಹನ ನೋಡಬಹುದು. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ನೋಡಿ, ವಿಗ್ರಹ ಈ ಥರ ಕಾಣುತ್ತೆ ನಮಗೆ. ಅಂದರೆ ದೇವಸ್ಥಾನದ ಆವರಣ ನೋಡಿ, ಇಲ್ಲಿ ನೋಡಿ ದೇವಸ್ಥಾನ ಅಂದರೆ ಈಶ್ವರನ ಮೇಲಿರ್ತಕ್ಕಂಥ ಒಂದು ನಾಗರ ಹೆಡೆ ಅಲ್ಲಿದೆ. ಈ ಗಿಡದ ಬಗ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು. ಇಲ್ಲಿ ನೋಡಿ, ಈ ಬಡ್ಡೆ ನೋಡಿದರೆ ಒಳಗಡೆ ಏನೂ ಇಲ್ಲ, ಟೊಳ್ಳಾಗಿದೆ ಗಿಡ. ನೋಡಿದರೆ ಕಾಮನ್ ಆಗಿ ಇದು ಒಣಗಿರೋ ಮರದ ಥರ ಕಾಣುತ್ತೆ, ಬಟ್ ಆದರೆ ನೋಡಿ ಹೊರಗಡೆ ಎಲ್ಲ ಎಷ್ಟು ಹಸ್ರಾಗಿದೆ. ಅದಾದಮೇಲೆ ಇಲ್ಲಿ
ಅವತ್ತು ನಾನು ಆಲ್ರೆಡಿ ಹೇಳ್ದಾಗೆ ಸುಣ್ಣ ಬಡಿತಾಯಿದ್ರು, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಈ ನಮ್ಮ ಸುತ್ತಮುತ್ತಲಿನ ಹಳ್ಳಿನ ಜನ ಇಲ್ಲಿ ಬಂದ್ಬಿಟ್ಟು ಯಾವುದಾದ್ರೂ ಕಾರ್ಯಕ್ರಮಗಳು ಇದ್ದಾಗ ಮಾಡ್ತಾರೆ, ಏನಾದರೂ ಫಂಕ್ಷನ್ ಮಾಡ್ತಾರೆ. ಇಲ್ಲ ಅದೇ ಇದನ್ನೇ ನಾನು ತೋರಿಸ್ತಾ ಇರೋದು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತೇಳಿದು. ನನಗೆ ಗೊತ್ತಿರುವಂಥ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.